ಯಾರು ಅದನ್ನ ಗೊತ್ತಿಲ್ಲ. ಸೊ ಚಟಪಟ್ ಚಟಪಟ್ ಆ ಥರ ಪಟಪಟ್ ಪಟಪಟ್ ಅಂತ ಹೋಗ್ಬಿಡುವ. ಲಾಕ್ಸ್ ಸ್ಟಾರ್ಟಿಂಗ್ ಒಂದು 2 ದಿನ ವೈಬ್ರೇಷನ್ ಸ್ವಲ್ಪ ಬೇಜಾರಾಯಿತು. ಇದೇನು ಗುರು ಸ್ಟಾಕ್ ಗಾಡಿಯಲ್ಲಿ ಚೆನ್ನಾಗಿತ್ತಲ್ಲ, ಅಷ್ಟು ವೈಬ್ರೇಷನ್ ಇರಲಿಲ್ಲ ಅಂತ. ಓಕೆ ಬೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ವ್ಲಾಗ್ಸ್. ನಾನು ನಿಮ್ಮ ಪ್ರತಿಗೌಡು. ಅಬ್ಬಡ ನೆನ್ನೆ ಮ್ಯಾಚ್ ನೋಡ್ಕೊಂಡು RCB ಮ್ಯಾಚು ಬಂದು ಮಲಗೋದಕ್ಕೆ ಲೇಟ್ ಆಯಿತು, 12 ಗಂಟೆ. ಗಾಡಿ ಕೋಲ್ಡ್ ಸ್ಟಾರ್ಟ್ ಆಯಿತು. ಬಾಯ್. ಸೊ ಆ್ಯಸ್ ಯೂಶ್ವಲ್ ಇವತ್ತೆದ್ದು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ಬಟ್ ನಮ್ಮ ಟಾಮಿಲಿ ಫ್ಯೂಯಲ್ ಕಡಿಮೆ ಇದೆ ಇವತ್ತು. ಫ್ಯೂಯಲ್ ಅಪ್ ಮಾಡಿಸ್ಬೇಕು. ಫ್ಯೂಯಲ್ ಅಪ್ ಮಾಡಿಸೋಣ. ಆ್ಯಂಡ್ ಹಂಗೆ ಇವತ್ತು ಅಪ್ರೀಲಾ ಗಾಡಿ ನೋಡೋಕ್ಕೆ ಚಾನ್ಸ್ ಸಿಗ್ತಾಯಿದೆ ಲೈವಾಗೆ. ಸೊ ಏನೋ ಈವ್ನಿಂಗ್ ಇದೆ ನೆಕ್ಸಸ್ ಮಾಲಲ್ಲಿ ಅಂತ ಹೇಳಿದ್ದಾರೆ. ಅಣ್ಣ ಮುಂದೆನೂ ನೋಡೋಣ, ಸ್ವಲ್ಪ ಫೋನ್ ನೋಡಿದ್ರೆ ಮಿಕ್ಕಿದೆಲ್ಲ ಮರ್ತು ಹೋಗ್ತಾರೆ. ಓಕೆ, ನೆಕ್ಸಸ್ ಮಾಲಲ್ಲಿದೆ ಕೋರಮಂಗಲದಲ್ಲಿ ಅಂತ ಹೇಳಿದ್ದಾರೆ ನಮ್ಮ ಕೃತಿಕ್ ಬೈ. ಸೊ ಹೋಗೋಣ ಈವ್ನಿಂಗ್ ಅಂತ, ನೋಡೋಣ ಹೇಗಾಗುತ್ತೆ. ಲಕ್ಕಿದ್ರೆ ಈ ವ್ಲಾಗಲ್ಲಿ ನೀವು ಅಪ್ರೀಲಾ RS 457 ದ ಮೋಸ್ಟ್ ಅವೈಟೆಡ್ ಗಾಡಿ ನೋಡ್ತೀರಾ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಗಾಡಿ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟೇ ಇರಲಿಲ್ಲ 457 ಕಂಪ್ನಿ ಲಾಂಚ್ ಮಾಡುತ್ತೆ ಅಂತೇಳಿ. ಯಾಕಂದರೆ ಅಪ್ರೀಲಾ ಬರೀ ಮೊಪೆಡಲ್ಲಿ ಆಡ್ಕೊಂಡು ಇಂಡಿಯಾದಲ್ಲಿ ಬರೀ ಮೊಪೆಡಲ್ಲೇ ಇದ್ದರು. ಅವ್ರು RS V4ನ ಒಂದು ಸಣ್ಣ ಮರಿನ ಇಲ್ಲಿ ಬಿಡ್ತಾರೆ ಅರೌಂಡ್ 5 ಥರ ಅಂತ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಬಟ್ ಬಿಟ್ಟಿದ್ದಾರೆ. ಅದು ಸ್ಪೆಸಿಫಿಕೇಷನ್ ಪ್ರಕಾರ ಇನ್ಲೈನ್ 2 ಅನ್ನೋದು ಒಂದೇ ಗೊತ್ತಿರೋದು ನನಗೆ. 457cc ಅನ್ನೋದು ಒಂದು ಗೊತ್ತು. ಬೇಕಿದ್ದು ಹಾರ್ಸ್ ಪವರ್ ಎಷ್ಟಿದೆ ಏನು ಅಂತೆಲ್ಲ ನಾನು ತಿಳ್ಕೊಂಡಿಲ್ಲ. ಓ ಅಂಕಲ್, ಇದಕ್ಕಿದ್ದಂಗೆ ರೈಟಿಗೆ ಬರಬಾರ್ದು ಅಂಕಲ್. ಸೊ ಮಿಕ್ಕಿದ ಸ್ಪೆಸಿಫಿಕೇಷನ್ ಅಷ್ಟಾಗಿ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋಗೋಣ. ಗಾಡಿ ಹೇಗಿದೆ ಡಿಸೈನು ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ದೀನಿ ಗುರು. ಬಟ್ ಲೈವಾಗಿ ನೋಡಿ ಅದನ್ನು ಗಾಡಿ ಹಿಂಗೆ ಕಾಣುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಈಗ ಫೋಟೋದಲ್ಲಿ ನೋಡೋಕ್ಕೂ ರಿಯಲಾಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನಾನು ನಾನು ಫೋಟೋದಲ್ಲಿ ನೋಡ್ತಾ ಇದ್ದೆ ಚಿನ್ನ. ಬಟ್ ಇವಾಗ ನನ್ನ ಹತ್ರನೇ ಇದೆಯಲ್ಲ ವಿತ್ ಎಕ್ಸ್ಪ್ಲೋರರ್ ಕಿಟ್ಟು. ಖುಷಿನೇ ಬೇರೆ ಗುರು. ಫಸ್ಟು ಏನು ಹೆಂಗೆ ಅಂದ್ಕೊಳ್ವೆ. ನಮ್ಮ ಲಾಕ್ಸ್ ಸ್ಟಾರ್ಟಿಂಗ್ ಒಂದು 2 ದಿನ ವೈಬ್ರೇಷನ್ ಸ್ವಲ್ಪ ಬೇಜಾರಾಯಿತು. ಇದೇನು ಗುರು ಸ್ಟಾಕ್ ಗಾಡಿಯಲ್ಲಿ ಚೆನ್ನಾಗಿತ್ತಲ್ಲ, ಅಷ್ಟು ವೈಬ್ರೇಷನ್ ಇರಲಿಲ್ಲ ಅಂತ. ಬಟ್ ನಾನು ಲವ್ ಮಾಡ್ತಾ ಇರೋದೇ ವೈಬ್ರೇಷನ್ ಅನ್ನೋದು ಅರ್ಥ ಆದಮೇಲೆ ಡಾಮಿ ಇರೋದೇ ಹೆಂಗೆ ಅಂತೇಳಿ ಖುಷಿ ಆಗಿಬಿಟ್ಟಿದ್ದೀನಿ. ಬರ್ರಿ, ಇವತ್ತು ಸ್ವಲ್ಪ ಲೇಟ್ ಮಾಡ್ಕೊಂಬಿಟ್ಟಿದ್ದೀನಿ. ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಹೊಡೆದರೆ ಮೈಕೈ ನೋವು ಬಂದ್ಬಿಡುತ್ತೆ ನನ್ನ ಅಷ್ಟೆಲ್ಲ ಸುತ್ತಾಡಿ. ಓಕೆ ಬಸ್, ಸಿಗೋದಾ ಕಾಲೇಜ್ ಹತ್ರ? ಬರ್ರಿ. ಏನು ಗುರು ಅಷ್ಟೊಂದು ಬೇಸಿಯಾಗಿ ಬರುತ್ತೆ ಸೌಂಡು. ಡೀಕಿಗೆ ಮಫ್ಲರ್ ಹಾಕಿದ್ರೆ ಸ್ಲಿಪ್ಪನ್ ಹಾಕೊಂಡಣ್ಣ. ಇಲ್ಲಿಲ್ಲ, ಇಲ್ಲ ಹಾಕೋರು ನಡೆಯುತ್ತೆ. ಯಾರು ಅಷ್ಟು ಹೋಯ್ತಾರ ಮನೆಗೆ. ಓಕೆ, ಸಿಗುವ ಕಾಲೇಜ್ ಮುಗಿದ್ಮೇಲೆ. ಬಂದಿದ್ದು ಯಾವತ್ತೂ ಯೂಸ್ ಆಗಲಿಲ್ಲ. ಫಸ್ಟ್ ಅವರ್ ಬಂಕೆ ಆಯಿತು, ಬ್ಲಾಕ್ ಆಗಿದೆ. ಓಕೆ ಬಾಯ್ಸ್, ಸೊ ಕಾಲೇಜ್ ಮುಗೀತು. ಪ್ಲ್ಯಾನ್ ಇದ್ದಿದ್ದು RS 457 ನೋಡ್ಕೊಂಬರೋಣ ಅಂತ. ಬಟ್ ಬರೀ ನೋಡ್ಕೊಂಬರೋದಂತೆ. ಸೊ ಈವ್ನಿಂಗ್ ಆ ಥರ ಫಂಕ್ಷನ್ ಏನಿಲ್ಲ ಅಪ್ರೀಲಾ ಕ್ಲಬ್ ಕಡೆಯಿಂದ. ಅದಕ್ಕೆ ಏನು ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಸೊ ನೋಡೋಣ. ನಮ್ಮ AJ ವ್ಲಾಗ್ಸ್ ನೋಡಿದಾಗ ನನಗೆ ಏನೋ ಬರುತ್ತೆ ಅಂತ ಪಟ್ಟಿದ್ದು ನೆನಪು. ಯಾವಾಗ ಐ ಥಿಂಕ್ ನೆಕ್ಸ್ಟ್ ವೀಕೇನೋ ಟೆಸ್ಟ್ ಡ್ರೈವ್ ಬರುತ್ತೆ ಅಂತ ಕೇಳ್ಪಟ್ಟಿದ್ದು ನೆನಪು. ಅದಕ್ಕೆ ಏನಕ್ಕೆ ಆ ಥರ ಬೀಳೋದು, ಒಂದೇ ಸಲ ಕರೆಕ್ಟಾಗಿ ಹೋಗುವ, ಟೆಸ್ಟ್ ಡ್ರೈವ್ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಯಾವುದೋ ಮ್ಯಾಚ್ ನಡೀತಿದ್ಯಪ್ಪ. ಯಾವುದೋ ಗೊತ್ತಿಲ್ಲ, ಯಾವುದಾದ್ರು ವರ್ಸಸ್ ನಡೀತಾ ಇದೆ. ಏನು ಬರೀ ಮ್ಯಾಚೇ ಆಗ್ತೈತೆ ನನಗೆ ಕ್ರಿಕೆಟ್ ಅಲ್ಲೇ ಒಂದು ವಾರ 15 ದಿವಸದಿಂದ. ಆದರೂ ನಮ್ಮ ಬೈಕರ್ಸ್ ಮ್ಯಾಚ್ ನಡೆದಿದೆ, ಕ್ರೇಜಿಯಾಗಿತ್ತು ಅನಿಸ್ತು ನನ್ನ RCB ಮ್ಯಾಚ್ಗಿಂತ. ಒಂದು ಕಡೆ ಹೇಳ್ಬೇಕಂದ್ರೆ ಬರೀ 6 ಓವರಲ್ಲಿ 150 ರನ್ ನೋಡಿದವ್ರು ಗುರು. ನಗ್ಬೇಕಾ ಹೊಡ್ಬೇಕಾ ಗೊತ್ತಿಲ್ಲ. ಬಟ್ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಕಾರ್ಕ್ ಬಾಲ್, ಇದು ಟೆನ್ನಿಸ್ ಬಾಲು. ಇಲ್ಲಿ ಹುಡುಗರು ಅಲ್ಲಿ ಹುಡುಗರು ಅಷ್ಟೇ ಡಿಫ್ರೆಂಟು. ಇಲ್ಲ ನಮ್ಮ RCB ಫ್ಯಾನ್ಸಿಗೆ ಗೊತ್ತಲ್ಲ ಭರ್ಜರಿಯಾಗೆ, RCB ಫ್ಯಾನ್ಸಿಗೆ ಗೊತ್ತಲ್ಲ RCB ಭರ್ಜರಿಯಾಗಿ ಹೊಡಿಯೋದು.
ಈಗ ಸದ್ಯಕ್ಕೆ ಪ್ಲ್ಯಾನಲ್ಲೆಲ್ಲ ಕಂಪ್ಲೀಟ್ ಚೇಂಜು. ಲೈಫ್ ಫುಲ್ ಆಫ್ ಮಿಸ್ಟ್ರೀಸು. ಗಿರಿಯಣ್ಣ ಜೊತೆ ಆಚೆ ಹೋಗೋ ಪ್ಲ್ಯಾನ್ ಆಯಿತು. ಸೊ ಬರ್ರಿ ಹೋಗುವ. ಗಿರಿಯಣ್ಣ ಆಫೀಸ್ ಇಲ್ಲೇ ಅಪ್ಪ 2 ಕಿಲೋಮೀಟ್ರು. ಅದಕ್ಕೆ ಇಂಟೆಂಟ್ ಮಾಡ್ಬಿಟ್ಟು ಇಲ್ಲೇ ಸೇರ್ಕೊಬಿಡ್ಬೇಕತ್ತಿಗೆ ಸೋಷಲ್ ಅಂತೀನಿ, ಏನಪ್ಪ ಇದು ಸೋಲಾರ್ ಎನರ್ಜಿ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಡೆಡ್ಲಿ ಅಪೋಸಿಟಲ್ಲಿ ಇದ್ದೀನಿ. EC ತಗೊಂಡಿದ್ರೆ ಅದಕ್ಕಾರ ಯೂಸ್ ಆದರೂ ಆಗೋದು. ಸೋಲಾರಲ್ಲಿ ಕೆಲಸ ಮಾಡಿದ್ದೀನಿ ಪಾರ್ಟ್ ಟೈಮ್ ಅಂದ್ಬಿಟ್ಟು. ನಾನು ತಗೊಂಡ್ರದ್ದು CS ಗೂ ಸೋಲಾರ್ಗೂ ಸಂಬಂಧನೇ ಇಲ್ಲ. ಆದರೂ ಪರವಾಗಿಲ್ಲ, ಬರ್ರಿ ಹೋಗೋಣ. ಹೋಗಲಿ ಪಟಾಪಟ್ ಅನ್ನೋದು ಚಟಪಟ್ ಆ ಥರ ಪಟಪಟ್ ಅಂತ ಹೋಗ್ಬಿಡುವ. ಈ ರೋಡ್ ನಾನು ಆಲ್ರೆಡಿ ಬಂದಿದ್ದೀನಿ ಗುರು ಈ ರೋಡ್ಗೆ. ಬಟ್ ಇಲ್ಲೇ ಇಲ್ಲ ಗಿರಿಯಣ್ಣ ಅದು ಗ್ರೀನ್ ಕ್ಲೌಡ್ಸ್ ಆಫೀಸ್ ಇರೋದು. ಫೋನ್ ಹಾಕ್ತೀನಿ ರೀ. ಅಪಾರ್ಟ್ಮೆಂಟು ಅದ್ರ ಪಕ್ಕದಲ್ಲಿರೋದು. ಓಕೆ, ಸಿಕ್ತು ನಿಮ್ಮ ಗಾಡಿ. ಬಂದೆ ಗಿರಿಯಣ್ಣನ ಗಾಡಿ. ಇರಪ್ಪ, ಸಿಗ್ತೀನಿ ಆಮೇಲೆ. ಓಕೆ ಬಾಯ್ಸ್, ಲೊಕೇಶನ್ ಬಂದಿದ್ದಾಯ್ತು. ಆ್ಯಕ್ಚುಲಿ ಇದು ನಮ್ಮ ಡಾಟ್ ಫ್ಯಾಮಿಲಿ ಲೊಕೇಶನ್ನೇ. ಗಿರಿಯಣ್ಣ ಅಲ್ಲಿ ರೆಸ್ಟಿಂಗ್, ಯಾರು ಅದನ್ನ ಗೊತ್ತಿಲ್ಲ. ಸೊ ಕೆಲಸ ನಡೆದಿದೆ. ಫೋಟೋಸಾಫ್ಟನ್ನ ಹಾಕಿರೋದು. ಪೀಸ್ ಆಗಿದೆ. ಲೊಕೇಶನ್ ಮಾತ್ರ ಫುಲ್ ಚಿಂದಿ ಆಗಿದೆ. ಇದೆಲ್ಲ ಬಿಲ್ಡಿಂಗ್ ಓನರು ನಮ್ಮ ಡಾಟ್ ಗ್ರೂಪು. ಕೂಡ ನಿಮ್ಮ ಹೆಸರು ಕೇಳೋದೆ ಮರ್ತ್ಕೊಂಡೇ ಬಂದಾಗಿಂದ. ಸಂತೋಷ್. ಓಕೆ, ಹೌದಾ? ಓಕೆ ಸಕಾಲ ಪೀಸ್ ಆಗಿದೆ. ಕ್ವಾರ್ಟರ್ಸ್ ಗೊತ್ತಾಯಿತು. ಸ್ವಲ್ಪ ಕೆಲಸ ನಡೀತಾ ಇದೆ. ಬಂದಾಗ ಒಂದು ಅಪ್ಡೇಟ್ ಇದೆ ಅಂದ್ಬಿಟ್ಟು ಒಂದು ಅಪ್ಡೇಟು. ಪ್ಲಸ್ ಸನ್ಸೆಟ್ ಆಗ್ತಾ ಇದೆ. ನೋಡೋಕೆ ಚಿಂದಿಯಾಗಿ ಕಾಣ್ತಾ ಇದೆ. ನೋಡ್ರಿ, ಉಪ್ಲೇರ್ ಕಡ್ಡಿ ಎಲ್ಲ ಇದೆ. ಇನ್ನು ಫಾರ್ಮಿಂಗ್ ಲ್ಯಾಂಡ್. ಓಕೆ ಬಾಯ್ಸ್, ಸೊ ಬಂದಿದ್ದಾಯಿತು. ಮತ್ತು ಡಾಮಿನ್ ಪಿಕ್ ಮಾಡ್ಕೊತಾ ಇದ್ದೀನಿ. ಕಾರಲ್ಲಿ ಒಳ್ಳೆ ಒಂದು ಸರ್ಜಾಪುರಕ್ಕೆ ಹೋಗ್ಬರೋದೆ ದೊಡ್ಡ ಊರಿಗೆ ಹೋಗಿ ಬಂದಂಗೆ ಆಯಿತು. ಗಿರಿ ಅಣ್ಣಾಜಿ ಬರಲ್ವಾ? ಓಕೆ ಬಾಯ್ಸ್, ಮನೆ ಕಡೆಗೆ ಪಯಣ. ಟೈಮು ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಅದೇನಪ್ಪ, ಇಂಜಿನಿಯರಿಂಗ್ ಸೇರಿದ್ಮೇಲೆ ಕಣ್ಣಿಗೆ ನಿದ್ದೆ ಇಲ್ಲ, ಕಾಲೇಜ್ಗೆ ಅಟೆಂಡೆನ್ಸ್ ಸರಿ ಇಲ್ಲ. ಒಳ್ಳೆ ತಿರ್ಗ್ತಾ ಇದ್ದೀನಿ. PS ನಿದ್ದೆಗೆ ಸ್ವಲ್ಪ ಸರಿಯಾಗಿದೆ ಅನಿಸ್ತೈತೆ. ಇನ್ನು ಈ PSಗೆ ಬಂದುಬಿಟ್ಟಿದ್ರೆ ಇನ್ನೂ ಹಾಳಾಗೋಗ್ತಿದ್ನೇನೋ ಗೊತ್ತಿಲ್ಲ. ಗ್ಲೋಬಲ್ಗೆ ಹೋಗಿ ಆರೆಂಜ್ಗೆ ಐತೆ. ಇದಲ್ಲಿ ಗ್ಲೋಬಲ್, ಇದೊಂದು ಬಿಲ್ಡಿಂಗು ಗ್ಲೋಬಲು ಒಂದೇ ಆಲ್ಮೋಸ್ಟು. ಬಟ್ ಆದರೂ ಪರವಾಗಿಲ್ಲ, ಬರ್ರಿ. ಗ್ಲೋಬಲಲ್ಲೇ ಬೇಜಾನ್ ಅವಳಿ ಆಗ್ತೈತೆ. ಇನ್ನು ಪೆಸುಗಿಸಿಗೆ ಸೇರ್ಕೊಬಿಟ್ಟಿದ್ರೆ ಓದ್ತಾನೆ ಇರಲಿಲ್ವೇನೋ ಆರೆಂಜ್ಗೆ. ಬಟ್ ಓಕೆ, ನಾಟ್ ಬ್ಯಾಡ್. ಗ್ಲೋಬಲ್ಲು ಚೆನ್ನಾಗೈತೆ. ಪೀಸಾಗಿ ಇವಾಗ ಮನೆ ಕಡೆಗೆ ಪಯಣ ಶುರು ಆಗಿದೆ. ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಪಟ್ಟ ಅಂತ ಫಾಲೋ ಮಾಡಿಬಿಡ್ರಿ. ಪ್ರೀತಗೌಡರು ವ್ಲಾಗ್ ಅಂತಾನೆ ಇನ್ಸ್ಟಾ ID ಕೂಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಗೌಡರು ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಅಂದರೆ ಗಾಡಿ ಓಡಿಸಿ ಹುಷಾರಾಗಿರಿ. ಬಾಯ್.